ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದಾವಕಾಶ. ನಾನು ನಿಮ್ಮ ರವಿ. ಈ ದಿನ ನಿಫ್ಟಿ 50 345 ಪಾಯಿಂಟ್ ಡೌನ್ ಆಗಿ 22,904ಕ್ಕೆ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 94 ಪಾಯಿಂಟ್ ಡೌನ್ ಆಗಿ 51,502ಕ್ಕೆ ಕ್ಲೋಸ್ ಆಗಿದೆ. ಹಾಗೆ ಗೋಲ್ಡ್ ರೇಟ್ 22 ಕ್ಯಾರೆಟ್ ಚಿನ್ನ 160 ರೂಪಾಯಿ ಡೌನ್ ಆಗಿ 8,400 ರೂಪಾಯಿಗೆ ಟ್ರೇಡ್ ಆಗುತ್ತಿದೆ. 24 ಕ್ಯಾರೆಟ್ ಚಿನ್ನ 174 ರೂಪಾಯಿ ಡೌನ್ ಆಗಿ 9,164ಕ್ಕೆ ಟ್ರೇಡ್ ಆಗುತ್ತಿದೆ. ರುಪಿ ವರ್ಸಸ್ ಡಾಲರ್ 85 ರೂಪಾಯಿ 28 ಪೈಸೆಗೆ ಟ್ರೇಡ್ ಆಗುತ್ತಿದೆ. ಮಾರ್ಕೆಟ್ಗೆ ಈ ದಿನ ಬ್ಲ್ಯಾಕ್ ಫ್ರೈಡೇ ಅಂತಲೇ ಹೇಳಬಹುದು. ಏಕೆಂದರೆ ಒಂದೇ ದಿನ 9.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆದಾರರಿಗೆ ಲಾಸ್ ಆಗಿದೆ. ನಿನ್ನೆ ಅಮೆರಿಕದ ಇಂಡೆಕ್ಸ್ S&P 500 5% ಡೌನ್ ಆಗಿದೆ. ಅದರ ಮಾರ್ಕೆಟ್ ವ್ಯಾಲ್ಯೂ $2.4 ಟ್ರಿಲಿಯನ್, ಅಂದರೆ ಭಾರತದ ರೂಪಾಯಿಯಲ್ಲಿ ಸುಮಾರು 200 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಕಾರಣ ಡೊನಾಲ್ಡ್ ಟ್ರಂಪ್ನವರ ತಾರಿಫ್ ರೇಟ್. ಅದರಲ್ಲೂ IT ಕಂಪನಿಗಳಿಗೆ ಭರ್ಜರಿ ಹೊಡೆತ ಬಿದ್ದಿದೆ. ಜೊತೆಗೆ ಆಟೋ ಕಾಂಪೊನೆಂಟ್ಸ್ಗಳಿಗೂ ಹೊಡೆತ ಬಿದ್ದಿದೆ. ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿಯಾದ JP ಮಾರ್ಗನ್ ಪ್ರಕಾರ ಈ ವರ್ಷ ಅಮೆರಿಕ ರಿಸೆಷನ್ಗೆ ಹೋಗುವುದು 60% ನಿಜವಾಗಬಹುದು ಅಂತ ಹೇಳಿದ್ದಾರೆ. ಏಕೆಂದರೆ ಈ ತಾರಿಫ್ ವಾರ್ ಹಾಗೂ ಫೆಡರಲ್ ರಿಸರ್ವ್ನ 2 ರೇಟ್ ಕಟ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ 4.5%ಗೆ ಬರಬಹುದು ಮತ್ತು ಅಮೆರಿಕದ GDP ರೇಷಿಯೋ 2%ಇಂದ 1%ಗೆ ಡೌನ್ಗ್ರೇಡ್ ಮಾಡಿರುವುದು. ಇದರ ಜೊತೆಗೆ ಇನ್ನೊಂದು ಬ್ರೋಕರೇಜ್ ಕಂಪ್ನಿಯಾದ ಗೋಲ್ಡ್ಮನ್ ಸ್ಯಾಕ್ಸ್ ರವರು ಮುಂದಿನ 12 ತಿಂಗಳಲ್ಲಿ ಅಮೆರಿಕ ರಿಸೆಷನ್ಗೆ ಹೋಗುವುದು 35% ನಿಜವಾಗಬಹುದು ಅಂತ ಹೇಳಿದ್ದಾರೆ. ಸಪೋಸ್ ಅಮೆರಿಕ ಏನಾದರೂ ರಿಸೆಷನ್ಗೆ ಒಳಗಾದರೆ ಪ್ರಪಂಚದ ಎಲ್ಲ ಮಾರ್ಕೆಟ್ಗೂ ಇದರ ಭೀತಿ ಶುರುವಾಗಲಿದೆ. ಏಕೆಂದರೆ ಅಮೆರಿಕ ಮದರ್ ಆಫ್ ಆಲ್ ವರ್ಲ್ಡ್ ಮಾರ್ಕೆಟ್. ಅಮೆರಿಕ ಏನಾದರೂ ರಿಸೆಷನ್ಗೆ ಹೋದರೆ ಮೊದಲ ಹೊಡೆತ ಬೀಳುವುದು IT ಸೆಕ್ಟರ್ಗೆ ಹಾಗೂ ಆಟೋ ಕಾಂಪೊನೆಂಟ್ಸ್ ಇಂಡಸ್ಟ್ರಿಗೆ. ಏಕೆಂದರೆ ಜನರ ಹತ್ರ ಹಣವಿರುವುದಿಲ್ಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಮೇಲೆ ಇರುತ್ತದೆ. ಅಮೆರಿಕವು ಭಾರತಕ್ಕೆ 27% ಅಷ್ಟು ತಾರೀಫನ್ನು ಹೆಚ್ಚು ಮಾಡಿದೆ. ಇದರಿಂದ ಆಟೋಮೊಬೈಲ್, ಶಿನ್ಸ್, ಜ್ಯುವೆಲ್ಲರಿ ಹಾಗೂ ಫಾರ್ಮಾ ಕಂಪ್ನಿಗಳಿಗೆ ತಾರೀಫ್ನ ಹೊರೆ ಹೆಚ್ಚಾಗಲಿದೆ. ಇದರ ಎಫೆಕ್ಟನ್ನು ನೋಡಲು ಮಿನಿಮಮ್ 3 to 6 ಮಂತ್ಸ್ ಆದರೂ ಆಗಬಹುದು. MK ಗ್ಲೋಬಲ್ ಅನಾಲಿಸ್ಟ್ ಪ್ರಕಾರ ನಿಫ್ಟಿ 50 ಇನ್ನು 3 ತಿಂಗಳಲ್ಲಿ 21,500 ಲೆವೆಲ್ಗಳಿಗೆ ಟಚ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಂದ 7 to 8% ಇನ್ನು ಕೆಳಗೆ ಹೋಗಬಹುದು ಮಾರ್ಕೆಟ್. ಆದ್ದರಿಂದ ಗೆಳೆಯರೇ, ನಿಫ್ಟಿ 50 ಎವ್ರಿ ಫಾಲ್ನಲ್ಲೂ ನೀವು ಹಣವನ್ನು ಹೂಡುತ್ತಾ ಬಂದರೆ ಲಾಂಗ್ ಟರ್ಮಲ್ಲಿ ನೀವು ಲಾಭ ಕಾಣಬಹುದು. ಮಾರ್ಕೆಟಲ್ಲಿ ಸುಮಾರು ಬ್ಲೂ ಚಿಪ್ ಕಂಪನಿಗಳು 40ರಿಂದ 60% ಅಷ್ಟು 52 ವೀಕ್ ಹೈಯಿಂದ ಕೆಳಗೆ ಬಿದ್ದಿವೆ. ಇದೊಂದು ನಮಗೆ ಆಪರ್ಚುನಿಟಿ. ಈಗಿನ ಮಾರ್ಕೆಟ್ ಟ್ರೆಂಡನ್ನು ನೋಡಿದರೆ ಗೋಲ್ಡ್ ಪೀಸ್ನಲ್ಲಿ ಹೂಡಿಕೆ ಮಾಡಿಕೊಂಡು ಬರುವುದು ನನಗೆ ಉತ್ತಮ ಎನಿಸುತ್ತದೆ. ಅನಾಲಿಸ್ಟ್ಗಳ ಪ್ರಕಾರ ಈ US ತಾರೀಫ್ನಿಂದ ನಮ್ಮ GDPಯ 0.6% ಅಷ್ಟು ಎಫೆಕ್ಟ್ ಆಗಬಹುದು ಅಂತ ಹೇಳಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಈಗಿನ ಮಾರ್ಕೆಟ್ ಟ್ರೆಂಡ್ನಲ್ಲಿ ನಮಗೆ FMCG ಸ್ಟಾಕ್ಗಳು ಹಾಗೆ ಫಾರ್ಮಾ ಸ್ಟಾಕ್ಸ್ಗಳು ಜೊತೆಗೆ ಗೋಲ್ಡ್ ಪೀಸ್ನಲ್ಲಿ ಹೂಡಿಕೆ ಮಾಡಿಕೊಂಡು ಬಂದರೆ ಉತ್ತಮ ಅನಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಗೆಳೆಯರೇ.